ನಮಸ್ಕಾರ ಎಲ್ರಿಗೂ ಶಮೀಸ್ ಹೌಸ್ಗೆ ಸ್ವಾಗತ. ಇವತ್ತೊಂದು ಒಳ್ಳೆ ಸಾಫ್ಟಾಗಿರೋ ಕಡುಬು ಮಾಡೋಣ. ಬೆಳಿಗ್ಗೆ ಮಾಡಿ ರಾತ್ರಿ ತಿಂತೀರಿ ಅಂದರೂ ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಸಾಂಬಾರಿಗೆ, ಚಿಕನ್ ಸಾರಿಗೆ, ಮಟನ್ ಸಾರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೋಡಿ, ಇವಾಗ ಇದು ರೇಷನ್ ಅಂಗಡಿಲೆಲ್ಲ ಸಿಗುತ್ತಲ್ಲ ಅದೇ ಅಕ್ಕಿ ಇದು. ಅದನ್ನು ಇವಾಗ 2 ಬೌಲ್ ಅಕ್ಕಿನ ನಾನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಈ ಒಂಥರ ಸ್ಮೆಲ್ ಇರುತ್ತಲ್ಲ ಅಕ್ಕಿದು, ಆ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಅಕ್ಕಿನ ಫ್ರೈ ಮಾಡೋದ್ರಿಂದ ಕಡುಬು ಅಂಟಂಟು ಥರ ಆಗಲ್ಲ. ನೀವು ಅಕ್ಕಿನ ಫ್ರೈ ಮಾಡದೆ ಮಾಡಿಕೊಂಡ್ರೆ ಒಂಥರ ಅಂಟಂಟ ಆಗುತ್ತೆ. ಅಕ್ಕಿನ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಕಡುಬು ತುಂಬಾ ಸಾಫ್ಟಾಗಿರುತ್ತೆ, ಅಂಟಲ್ಲ ಅದು. ಅದರಿಂದ ಅಕ್ಕಿನ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ತಣ್ಣಗಾಗಲಿ. ಅಕ್ಕಿ ತಣ್ಣಗಾದ್ಮೇಲೆ ನೋಡಿ, ಈ ಥರ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನಾನಿವಾಗ 2 ಸಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ತುಂಬ ನೈಸ್ ಆಗಬಾರ್ದು, ತರಿ ಇರಬೇಕು ಈ ಥರ. ನೋಡಿ, ಈ ಥರ. ಇದನ್ನು ಇವಾಗ ಒಂದು ಸೈಡ್ಗೆ ಎತ್ತಿಟ್ಕೊಂಡು ಸ್ಟವ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಈಗ ಅದೇ ಬೌಲಲ್ಲಿ 2 ಬೌಲ್ ನೀರು ಹಾಕೋತಾ ಇದ್ದೀನಿ. 2 ಬೌಲ್ ಅಕ್ಕಿ ತೊಗೊಂಡಿದ್ದೀನಿ, 2 ಬೌಲ್ ನೀರನ್ನೇ ಹಾಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕೊಳ್ಳೋದು ಬೇಡ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ಸ್ವಲ್ಪ ನೀರು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ನೀರು ಬಿಸಿ ಆದಮೇಲೆ ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿನೂ ಹಾಕ್ಕೊಳ್ಳೋಣ. ತೆಂಗಿನ ತುರಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗುತ್ತೆ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ. ಕುದಿಯೋಷ್ಟೊಳಗೆ ನೋಡಿ, ಈ ಅಕ್ಕಿ ಪುಡಿನ ತೊಳ್ಕೊಂಬರೋಣ. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿ ಪುಡಿ ತೊಳ್ಕೊಬೇಕು. ಅಕ್ಕಿ ಪುಡಿ ತೊಳೆದು ಸೈಡಲ್ಲಿ ಎತ್ತಿಟ್ಕೋಬಾರ್ದು. ಅಕ್ಕಿ ಪುಡಿ ತೊಳೆದ ತಕ್ಷಣ ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ಅದು ನೆಂದಂಗೆ ಆಗಿಬಿಡುತ್ತೆ. ನೆಂದಂಗೆ ಆಗಬಾರ್ದದು. ಇವಾಗ ನೋಡಿ, ಗಟ್ಟಿ ಆಗ್ತಾ ಇದೆ. ಬಿಸಿನೀರಿಗೆ ಹಾಕೋದು ಒಂದು 5 ನಿಮಿಷದಲ್ಲಿ ಈ ಥರ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಇವಾಗ ಗಟ್ಟಿಯಾಗಿದೆ, ಸಾಕು. ಇವಾಗ ಆಗಿದ್ದು ತೆಗೆದು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಇದನ್ನು ನೋಡಿ, ಒಂದು ಸ್ಪೂನಲ್ಲಿ ಈ ಥರ ತೊಗೊಳ್ಳೋಣ. ತುಂಬ ಬಿಸಿ ಇರುತ್ತಲ್ವ, ಅದಕ್ಕೆ ಒಂದು ಸ್ಪೂನಲ್ಲಿ ತೊಗೊಂಡು ನೋಡಿ, ಈ ಥರ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು. ಇವಾಗ ಇಡ್ಲಿ ಪ್ಲೇಟ್ ತೊಗೊಂಡು ನೋಡಿ, ಈ ಥರ ಎಣ್ಣೆ ಸವರ್ಕೊಂಡು ಅದರೊಳಗಡೆ ನೋಡಿ ಈ ಥರ ಇಟ್ಕೊಂಡು ನಾವು ಮಾಡಿಟ್ಕೊಂಡಿರೋ ಉಂಡೆನೆಲ್ಲ ಈ ಥರ ಇಟ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇವಾಗ ಇಡ್ಲಿ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ನೀರು ಬಿಸಿ ಆಗ್ತಾ ಇದೆ. ನೋಡಿ, ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದು ಮುಚ್ಚಿಟ್ಬಿಟ್ಟು ಒಂದು 20 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಒಂದ್ಸಲನಾದರೂ ಮಾಡಿ ನೋಡಿ, ಎಲ್ಲ ಸಾರಿಗೂ ಆಗುತ್ತೆ. ನೋಡಿ, ಇವಾಗ ಒಂದು 20 ನಿಮಿಷ ಕಳೆದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ನೋಡಿ, ತುಂಬಾ ಸಾಫ್ಟಾಗಿದೆ, ತುಂಬಾ ಚೆನ್ನಾಗಿ ಬೆಂದಿದೆ. ನೋಡಿ, ಇವಾಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ನಾನು ಎಷ್ಟು ಸಾಫ್ಟಾಗಿದೆ ಅಂತ. ಬೆಳಿಗ್ಗೆನೇ ಮಾಡಿಕೊಂಡು ರಾತ್ರಿ ತಿಂತೀನಿ ಅಂದ್ರೂ ತುಂಬಾ ರುಚಿಯಾಗಿ ಸಾಫ್ಟಾಗಿರುತ್ತೆ. ನೋಡಿ, ಅದಕ್ಕೆ ಇವಾಗ ನಾನಿಲ್ಲಿ ಬೀನ್ಸ್ ಸಾಂಬಾರು ಮಾಡಿದ್ದೀನಿ, ಅದ್ರ ಜೊತೆ ಕೊಡ್ತಾಯಿದ್ದೀನಿ. ಯಾವ ಸಾರಿಗೂ ಆಗುತ್ತೆ ಇದು. ತರಕಾರಿ ಸಾರಿಗೂ ಆಗುತ್ತೆ, ಚಿಕನ್ ಸಾರಿಗೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ಎಲ್ಲರೂ ಮನೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು.